ಎಲ್ಲರಿಗೂ ನಮಸ್ಕಾರ. ಪಂಚಾಂಗ ಶ್ರವಣ ಆಚರಣೆ ಬಗ್ಗೆ ನಿಮಗೆ ವಿಷಯಗಳು ತಿಳಿಸೋದಕ್ಕಾಗಿ ಹೇಳ್ತಾ ಇದ್ವಿ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕರಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ತೇಜಸೇ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. ಶಬ್ದ ಬ್ರಹ್ಮಮೇ ಚರಾಚರಮೇ ಜ್ಯೋತಿರ್ಮಯೇ ವಾನ್ಮಯೇ ನಿತ್ಯಾನಂದಮಯೇ ನಿರಂಜನಮೇ ತತ್ತಮ್ಮಯೇ ಚಿನ್ಮಯೇ ತತ್ವಾತೀತಮೇ ಪರಾತ್ಪರಮೇ ಮಾಯಾಮಯೇ ಶ್ರೀಮಯೇ ಸರ್ವೈಶ್ವರ್ಯಮೇ ಸದಾಶಿವಮೇ ಮಹಾಪಾಯ ಕನ್ಯಾಂಬಿಕೆ ಗಂ ಗಣಪತಿ ನಮಃ. ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಸೀತಾ ಲಕ್ಷ್ಮಣ ಭರತ ಶರಣ ಸಮೇತ ಶ್ರೀರಾಮಚಂದ್ರ ಸ್ವಾಮಿನೇ ನಮಃ. ಶ್ರೀ ವಾಸವಿ ಕನಿಕಾ ಪರಮೇಶ್ವರಿ ನಮಃ. ಯುಗಾದಿ ಹಬ್ಬದ ಆಚರಣೆ ಪಂಚಾಂಗ ಶ್ರವಣ. ಯುಗಾದಿ ಹಬ್ಬವನ್ನು ಚಾಂದ್ರಮಾನ ಮತ್ತು ಸೌರಮಾನ ರೀತಿಯಾಗಿ ಆಚರಿಸುವ ಎರಡು ಪದ್ಧತಿ ನಮ್ಮಲ್ಲಿವೆ. ಈ ವರ್ಷ ಚಾಂದ್ರಮಾನ ರೀತಿ ಸಿದ್ಧಾಂತ ಗಣಿತ ರೀತಿಯ ಚೈತ್ರ ಶುಕ್ಲ ಪಕ್ಷ ಚೈತ್ರ ಶುಕ್ಲ ಪ್ರತಿಪತ್ ತಾರೀಕು 9/4/2024 ಮಂಗಳವಾರ. ಸೌರಮಾನ ರೀತಿ ಸೂರ್ಯನು ನಿರ್ಣಯ ಮೇಷರಾಶಿಗೆ ಪ್ರವೇಶಿಸುವ ಪುಣ್ಯಕಾಲ ದಿನ ತಾರೀಕು 13/4/2024 ಶನಿವಾರ. ಯುಗಾದಿ ಹಬ್ಬವನ್ನು ಆಚರಿಸುವುದು ಆಚರಣೆ ಕ್ರಮ. ಈ ದಿನ ಉಷ್ಣ ಕಾಲದಲ್ಲಿ ಪರಮಾತ್ಮ ಸ್ಮರಣೆ ಮಾಡುತ್ತಾ ಹಾಸಿಗೆಯಿಂದ ಎದ್ದು ನಿತ್ಯ ಕರ್ಮಾನುಗಳು ಮುಗಿಸಿ ದೇವರ ಮನೆ ಮುಖ್ಯ ದ್ವಾರಗಳು ರಂಗೋಲಿಗಳಿಂದ ತೋರಣಗಳಿಂದ ಅಲಂಕರಿಸಿ ಅಭ್ಯಂಜನ ಸ್ನಾನವನ್ನು ಮಾಡಿ ಸಂಧ್ಯಾವಂದನವನ್ನು ಆಚರಿಸಿ ಹೊಸ ವರ್ಷದ ಪಂಚಾಂಗವನ್ನು ದೇವರ ಸಮೀಪವಿಟ್ಟು ಪೂಜೆ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ಮಹಾಗಣಪತಿ ಪೂಜೆ ಪೂರ್ವಕ ಕುಲದೇವತಾರ್ಚನೆ ಇಷ್ಟ ದೇವತಾರ್ಚನೆ ನಡೆಸಬೇಕು. ಅನಂತರ ಬೇವು ಬೆಲ್ಲ ಸೇವಿಸಿ ಸಜ್ಜನೊಡನೆ ಕೂಡಿ ಸಭೆಯಲ್ಲಿ ದೈವಜ್ಞರ ಪಠಣೆಯನ್ನು ಮಾಡಿ ಆ ಪಂಚಾಂಗ ಶ್ರವಣವನ್ನು ಆಲಿಸಬೇಕು. ಅನಂತರ ಕಳಶ ಪೂಜೆ, ಗಣಪತಿ ಪೂಜೆ, ದ್ವಾರಪಾಲಕ ಪೂಜೆ, ಪೀಠ ಪೂಜೆ, ಧ್ಯಾನ ಮಾವಾನಾದಿ ಪಂಚಾಮೃತ ಅಭಿಷೇಕ ಸ್ನಾನ ಉಪವೀತ ವಸ್ತ್ರ ಗಂಧ ಅಕ್ಷತೆ ಮಂಗಳ ದ್ರವ್ಯದಿಂದ ಪೂಜಿಸಿ ನಾಮಪೂಜೆ ಧೂಪ ದೀಪ ನೈವೇದ್ಯಗಳನ್ನು ಮಂಗಳಾರತಿಗಳಿಂದ ಮಂತ್ರಪುಷ್ಪ ಪೂಜೆಯಿಂದ ಪೂಜಿಸಬೇಕು. ಪ್ರದಕ್ಷಿಣೆ ನಮಸ್ಕಾರ ಪ್ರಾರ್ಥನೆ ನಂತರ ಪುನಃ ಪೂಜೆ ಆರಂಭಿಸಬೇಕು. ಪುನಃ ಪೂಜೆ ಆರಂಭದಲ್ಲಿ ಛತ್ರಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ, ಗೀತಂ ಶ್ರಾವಯಾಮಿ, ನೃತ್ಯಂ ದರ್ಶಯಾಮಿ, ವಾದ್ಯಂ ಸಮರ್ಪಯಾಮಿ, ಆಂದೋಳಿಕಂ ಸಮರ್ಪಯಾಮಿ, ಅಶ್ವಾರಣಂ ಸಮರ್ಪಯಾಮಿ, ಗಜಾರಣಂ ಸಮರ್ಪಯಾಮಿ, ಧ್ವಜಾರಣಂ ಸಮರ್ಪಯಾಮಿ, ಪುರಾಣ ಪಠಣಂ ಸಮರ್ಪಯಾಮಿ. ನಾನಾ ಎಂಬಂತೆ ಸಾಂಪ್ರದಾಯಿಕವಾದ ಸಕಲ ಗುಣಗಳನ್ನು ಹೊಂದಿರುವ ಶತ್ರುನಾಶವೋ ದುಸ್ವಪ್ನ ದೋಷವೋ ನಿವಾರಣೆಯೋ ಗಂಗಾ ನದಿಯ ಸ್ನಾನ ಉಂಟಾಗುವ ವಿಶೇಷ ಪುಣ್ಯಫಲದಾಯಕವೋ ಗೋದಾನಕ್ಕೆ ಸಮಾನವಾದ ಜನರಿಗೆ ಆಯುಷ್ಯು ವೃದ್ಧಿಯೋ ಆದಾಯವೋ ಶುಭದಾಯಕವೋ ಸಂತಾನ ಸಂಪತ್ತು ಉಂಟು ಮಾಡಬೇಕೆಂಬ ನಾನಾ ವಿಧ ಕರ್ಮಗಳಿಗೆ ಉತ್ತಮವಾದ ಸಾಧನವೋ ಆಗಿರುವ ಪಂಚಾಂಗ ಫಲವು ಶ್ರವಣನು ಮಾಡತಕ್ಕದ್ದು. ಅಂದರೆ ಹೊಸ ವರ್ಷದ ಪೀಠಿಕೆ ಪ್ರಕರಣದಲ್ಲಿ ಕೊಟ್ಟಿರುವ ಸಂವತ್ಸರ ಫಲ, ರಾಜಾದಿ ನವನಾಯಕರು ಮತ್ತು ಫಲ, ಉಪನಾಯಕರ ಕಂದಾಯ ಆದಾಯ ವ್ಯಯ, ಮೇಘ ವಿಚಾರ, ಮಳೆ ಯೋಗ, ಸಂಕ್ರಾಂತಿ ಫಲ, ಚೈತ್ರ ಶುದ್ಧ ಪಾಡ್ಯಮಿ ಬಿದಿಗೆಯಿಂದ ಶುದ್ಧ ಇತ್ಯಾದಿಗಳನ್ನು ಇತ್ಯಾದಿಗಳನ್ನು ಪಠಣೆಯನ್ನು ಮಾಡಬೇಕು. ಶತಾಯು ವಜ್ರತೇಂದ್ರಾಯ ಸರ್ವ ಸಂಪದರದಾಯ ಚ ಸರ್ವಾರಿಷ್ಟ ನಿವಾರಣಾಯ ನಿಂಬಕಂಗಳ ಭಕ್ಷಣಂ. ಅಂದರೆ 100 ವರ್ಷ ಆಯುಷ್ಯು, ದೃಢವಾದ ಆರೋಗ್ಯ, ಸಕಲ ಸಂಪತ್ತು ಪ್ರಾಪ್ತಿಯಾಗಲೆಂದು ಸಕಲಾರಿಷ್ಟ ನಿವಾರಣೆಯೆಂದು ಬೇವು ಬೆಲ್ಲ ಸೇವನೆ ಮಾಡುತ್ತೇನೆಂದೇಳಿ ಸೇವಿಸಬೇಕು ಎಂಬಂತೆ ಚೈತ್ರ ಶುಕ್ಲ ಪಕ್ಷದ ಆ ವರ್ಷದ ರಾಜ ಮಂತ್ರಿ ಮೊದಲಾದ ಪಂಚಾಂಗ ಫಲವನ್ನು ಯಾರು ಹೇಳುತ್ತಾರೆಯೋ ಯಾರು ಕೇಳುವರೋ ಅಂಥವರು ಪಾಪಗಳಿಂದ ಮುಕ್ತರಾಗಿ ದೀರ್ಘಾಯುಷ್ಯಂತರಾಗಿ ಐಶ್ವರ್ಯವಂತರಾಗಿ ಕೀರ್ತವಂತರಾಗಿ ಅತಿಶಯವಾದ ಸಹಾನುಭೂತಿಗಳಿಂದ ಪುತ್ರ ಪೌತ್ರ ವೃದ್ಧಿಯಾಗುತ್ತದೆ.
ತಿಥಿಯಿಂದ ಐಶ್ವರ್ಯ, ವಾರದಿಂದ ಆರೋಗ್ಯ ವೃದ್ಧಿ, ನಕ್ಷತ್ರದಿಂದ ಪಾಪ ಪರಿಹಾರ, ಯೋಗದಿಂದ ರೋಗ ನಿವಾರಣೆ, ಕರ್ಣದಿಂದ ಕಾರ್ಯಸಿದ್ಧಿ ಮೊದಲಾದ ಶುಭ ಫಲಗಳನ್ನು ಪಂಚಾಂಗದಿಂದ ಅವಲಂಬಿಸುತ್ತದೆ. ನವನಾಯಕರು ಮತ್ತು ಫಲ. ಸೂರ್ಯ ಸಿದ್ಧಾಂತ ಗಣಿತ ರೀತಿ. ರಾಜ ಕುಜ, ಮಂತ್ರಿ ಶನಿ, ಸೇನಾಧಿಪತಿ ಶನಿ, ಸಸ್ಯಾಧಿಪತಿ ಕುಜ, ಧಾನ್ಯಾಧಿಪತಿ ಚಂದ್ರ, ಅರ್ಘ್ಯಾಧಿಪತಿ ಶನಿ, ಮೇಘಾಧಿಪತಿ ಶನಿ, ರಸಾಧಿಪತಿ ಗುರು, ನಿಸರಾಧಿಪತಿ ಕುಜ, ಪಶುನಾಯಕನಾದ ಯಮ. ಈ ನವನಾಯಕರ ಫಲ. ಕುಜ ರಾಜನಾದ್ದರಿಂದ ಗಾಳಿಯಿಂದ ಎಚ್ಚಲ್ಪಡುತ್ತದೆ. ಪ್ರಚಂಡವಾದ ಅಗ್ನಿ, ಗ್ರಾಮ, ಪಟ್ಟಣ, ವನ ಇವುಗಳಿಂದ ವಿಶೇಷವಾಗಿ ಧಾನಿಸುತ್ತದೆ. ಅಂದರೆ ಎಲ್ಲ ಕಡೆ ಅಗ್ನಿ ಭಯ ಜಾಸ್ತಿ ಇರುತ್ತದೆ ಎಂದು ಹೇಳ್ತಾರೆ. ಮೋಡಗಳಲ್ಲಿ ಮಳೆ ಸುರಿಸುವುದಿಲ್ಲ. ಪದಾರ್ಥಗಳ ಬೆಲೆ ಹೆಚ್ಚುತ್ತದೆ. ರಾಜ್ಯದಲ್ಲಿ ಯುದ್ಧ ಭಯ ಉಂಟಾಗುತ್ತದೆ. ಶನಿಯು ಮಂತ್ರಿಯಾದ್ದರಿಂದ ಭೂಮಿಯಲ್ಲಿ ಬೆಳೆ ಕಡಿಮೆ ಆಗುತ್ತದೆ, ಮಳೆ ಕಡಿಮೆ ಆಗುತ್ತದೆ. ಅಂತರಿಕ್ಷದಲ್ಲಿ ಮೇಘಾಚ್ಛಾದನೆ ಆಗಿ ಕಾಂತಿಯುಕ್ತವಾಗಿರುತ್ತದೆ. ಶನಿಯು ಸೇನಾಧಿಪತಿ ಆದ್ದರಿಂದ ರಾಜ್ಯಗಳಿಗೆ ಸೇನಾ ಸಿದ್ಧಪಡಿಸುತ್ತಾರೆ. ಪ್ರಜೆಗಳಲ್ಲಿ ಅಧರ್ಮ ಪ್ರವೃತ್ತರಾಗುತ್ತಾರೆ. ಭೂಮಿಯಲ್ಲಿ ಕಪ್ಪು ಧಾನ್ಯಗಳು ಬಳಸುತ್ತದೆ. ಕುಜನು ಸಸ್ಯಾಧಿಪತಿ ಆದ್ದರಿಂದ ಕೆಂಪು ಭತ್ತವು, ಮರಳು ಕಾಂತಿಯು, ಭತ್ತವು, ತೊಗರಿ, ಕಡಲೆ ಮೊದಲಾದ ಕೆಂಪು ಧಾನ್ಯಗಳು ಕೆಂಪು ಮಣ್ಣಿನ ಭೂಮಿಯಲ್ಲಿ ವಿಶೇಷವಾಗಿ ಫಲಿಸುತ್ತವೆ. ಚಂದ್ರನು ಧಾನ್ಯಾಧಿಪತಿ ಆದ್ದರಿಂದ ಗೋವುಗಳು ಸಮೃದ್ಧಿಯಾಗಿ ಹಾಲು ಕೊಡುತ್ತವೆ. ಪ್ರಜೆಗಳು ಆರೋಗ್ಯವಾಗಿರುತ್ತಾರೆ. ಮಳೆ ಚೆನ್ನಾಗಿ ಸುಭಿಕ್ಷೆ ಉಂಟಾಗುತ್ತದೆ. ಶನಿಯು ಅರ್ಘ್ಯಾಧಿಪತಿ ಆದ್ದರಿಂದ ಮಳೆಯಿಂದ ಕಳ್ಳರವಾದೆ, ಅಗ್ನಿ ಭಯವು, ಕ್ಷಾಮಬಾಧೆಯು ಉಂಟಾಗುತ್ತದೆ. ಕಪ್ಪು ಧಾನ್ಯಗಳು ಫಲಿಸುತ್ತದೆ. ಶನಿಯು ಮೇಘಾಧಿಪತಿ ಆದ್ದರಿಂದ ಬೆಳೆ ಕಡಿಮೆಯಾಗಿ ಪದಾರ್ಥಗಳಿಗೆ ಬೆಲೆ ಹೆಚ್ಚುತ್ತದೆ. ಅತಿವೃಷ್ಟಿಯು ಕಪ್ಪು ಧಾನ್ಯಗಳು ಫಲಿಸುತ್ತದೆ. ಗುರುವು ರಸಾಧಿಪತಿ ಆದ್ದರಿಂದ ಎಲ್ಲ ಸಸ್ಯಗಳು, ವೃಕ್ಷಗಳು ಚೆನ್ನಾಗಿ ಬೆಳೆಯುತ್ತದೆ. ಪ್ರಜೆಗಳಿಗೆ ಆರೋಗ್ಯವಾಗಿರುತ್ತಾರೆ. ಕುಜನು ನಿಸರಾಧಿಪತಿ ಆದ್ದರಿಂದ ಚಂದನ, ಅಗುರು, ಕಸ್ತೂರಿ, ಹವಳ, ಕೆಂಪು ಬಟ್ಟೆಗಳು ಇವುಗಳು ಅಭಿವೃದ್ಧಿಯಾಗಿ ಹಲವು ಬೆಲೆ ಕಡಿಮೆ ಆಗುತ್ತದೆ. ಯಮನು ಪಶುನಾಯಕನಾದ್ದರಿಂದ ಪದಾರ್ಥ ಬೆಲೆಯು ಹೆಚ್ಚುತ್ತದೆ. ಮಳೆ ಕಡಿಮೆ ಆಗುತ್ತದೆ. ಪಶುಗಳಿಗೆ ಮೇವು ದೊರೆಯುವುದಿಲ್ಲ. ಸ್ವಲ್ಪ ಹಾಲು ಕೊಡುತ್ತದೆ. ಪಶುಗಳಿಗೆ ಪೀಡೆ. ಕಂದಾಯ ವಿಚಾರ. ಕಂದಾಯ ಸಂಖ್ಯೆ ಹೆಚ್ಚಿದಷ್ಟು ಫಲ ಹೆಚ್ಚುತ್ತದೆ. ವ್ಯಸನಾದರೆ ದ್ರವ್ಯ ಲಾಭ, ಸಮವಾದರೆ ಮಧ್ಯಮ, 0 ಆದರೆ ನಿಷ್ಫಲ. ಮೊದಲನೇ ಕಂದಾಯ 0 ಆದರೆ ರೋಗ ಭಯ, ಎರಡನೇ ಕಂದಾಯ 0 ಆದರೆ ಮಹಾಭಯ, ಮೂರನೇ 0 ಆದರೆ ಧನಹಾನಿ, 3 0 ಆದರೆ ಮಹಾ ಕಷ್ಟ. ಕಂದಾಯವು ಚೈತ್ರ 4 ತಿಂಗಳು, ಎರಡನೇ ಕಂದಾಯವು ಶ್ರಾವಣ ಮೊದಲನೇ 4 ತಿಂಗಳು, ಮೂರನೇ ಕಂದಾಯ ಮಾರ್ಗಶಿರ ಮೊದಲು 4ನೇ ತಿಂಗಳು ಫಲ ಕೊಡುತ್ತದೆ. ಅಂದರೆ ಆರೋಗ್ಯಗಳು ಹೆಂಗಿರುತ್ತೆ ಅಂತ ಇದ್ರ ವಿಚಾರ. ಆ ನಕ್ಷತ್ರದವ್ರಿಗೆ 4 ತಿಂಗಳ ಥರ ಗೊತ್ತಾಗುತ್ತೆ. ಫಸ್ಟ್ 4ನೇ ತಿಂಗಳು 0 ಆಗಬಾರ್ದು, ಎರಡನೇದು 0 ಆಗಬಾರ್ದು, ಮೂರನೇದು 0 ಆಗಬಾರ್ದು. 0 ಆದರೆ ಕಷ್ಟಗಳು ಜಾಸ್ತಿ ಆಗುತ್ತದೆ. ಅದೇ ಅಕ್ಷರಗಳು ಬಂದರೆ 1, 2, 3 ಅಂತ ಅದು ದ್ರವ್ಯ ಲಾಭ ಬರುತ್ತೆ. ಅದಕ್ಕೋಸ್ಕರ ಅಶ್ವಿನಿ ನಕ್ಷತ್ರ ಪ್ರಥಮ 2, ದ್ವಿತೀಯ 1, ತೃತೀಯ 0. ಭರಣಿ ಪ್ರಥಮ 5, ದ್ವಿತೀಯ 2, ತೃತೀಯ 3. ಕೃತಿಕ ಪ್ರಥಮ 0, ದ್ವಿತೀಯ 0, ತೃತೀಯ 1. ರೋಹಿಣಿ ಪ್ರಥಮ 3, ದ್ವಿತೀಯ 1, ತೃತೀಯ 4. ಮೃಗಶಿರ ಪ್ರಥಮ 6, ದ್ವಿತೀಯ 2, ತೃತೀಯ 2. ಆರಿದ್ರ ಪ್ರಥಮ 1, ದ್ವಿತೀಯ 0, ತೃತೀಯ 0. ಪುನರ್ವಸು ಪ್ರಥಮ 4, ದ್ವಿತೀಯ 1, ತೃತೀಯ 3. ಪುಷ್ಯ ಪ್ರಥಮ 7, ದ್ವಿತೀಯ 2, ತೃತೀಯ 1. ಆಶ್ಲೇಷ ಪ್ರಥಮ 2, ದ್ವಿತೀಯ 0, ತೃತೀಯ 4. ಮಖ ನಕ್ಷತ್ರ ಪ್ರಥಮ 5, ದ್ವಿತೀಯ 1, ತೃತೀಯ 2. ಪೂರ್ವ ಫಲ್ಗುಣಿ ಪ್ರಥಮ 0, ದ್ವಿತೀಯ 2, ತೃತೀಯ 0. ಉತ್ತರ ಪ್ರಥಮ 3, ದ್ವಿತೀಯ 0, ತೃತೀಯ 3. ಹಸ್ತ ಪ್ರಥಮ 6, ದ್ವಿತೀಯ 1, ತೃತೀಯ 1. ಚಿತ್ತ ಪ್ರಥಮ 1, ದ್ವಿತೀಯ 2, ತೃತೀಯ 4. ಸ್ವಾತಿ ಪ್ರಥಮ 4, ದ್ವಿತೀಯ 0, ತೃತೀಯ 2. ವಿಶಾಖ ಪ್ರಥಮ 7, ದ್ವಿತೀಯ 1, ತೃತೀಯ 0. ಅನುರಾಧ ಪ್ರಥಮ 2, ದ್ವಿತೀಯ 2, ತೃತೀಯ 3. ಜ್ಯೇಷ್ಠ ಪ್ರಥಮ 5, ದ್ವಿತೀಯ 0, ತೃತೀಯ 1.
ಮೂಲ ಪ್ರಥಮ 0, ದ್ವಿತೀಯ 1, ತೃತೀಯ 4. ಪೂರ್ವಾಷಾಢ ಪ್ರಥಮ 3, ದ್ವಿತೀಯ 2, ತೃತೀಯ 2. ಉತ್ತರಾಷಾಢ ಪ್ರಥಮ 6, ದ್ವಿತೀಯ 0, ತೃತೀಯ 0. ಶ್ರವಣ ಪ್ರಥಮ 1, ದ್ವಿತೀಯ 1, ತೃತೀಯ 3. ಧನಿಷ್ಠ ಪ್ರಥಮ 4, ದ್ವಿತೀಯ 2, ತೃತೀಯ 1. ಶತಭಿಷ ಪ್ರಥಮ 7, ದ್ವಿತೀಯ 0, ತೃತೀಯ 4. ಪೂರ್ವಭಾದ್ರ ಪ್ರಥಮ 2, ದ್ವಿತೀಯ 1, ತೃತೀಯ 2. ಉತ್ತರಾಭಾದ್ರ ಪ್ರಥಮ 5, ದ್ವಿತೀಯ 2, ತೃತೀಯ 0. ರೇವತಿ ಪ್ರಥಮ 0, ದ್ವಿತೀಯ 0, ತೃತೀಯ 3. ಪ್ರಥಮ ಕಂದಾಯ, ದ್ವಿತೀಯ ಕಂದಾಯ, ತೃತೀಯ ಕಂದಾಯ ಫಲಗಳು. ಆದಾಯ ವ್ಯಯಗಳ ವಿಚಾರ. ಮೇಷ ವೃಶ್ಚಿಕ ರಾಶಿ. ಪ್ರಥಮ ಆದಾಯ 8, ವ್ಯಯ 14, ಆರೋಗ್ಯ 2, ಅನಾರೋಗ್ಯ 3, ರಾಜಪೂಜೆ 5, ರಾಜಕೋಪ 6, ಸುಖ 6, ದುಃಖ 3. ವೃಷಭ ತುಲವ ರಾಶಿ. ಆದಾಯ 2, ವ್ಯಯ 8, ಆರೋಗ್ಯ 6, ಅನಾರೋಗ್ಯ 4, ರಾಜಪೂಜೆ 5, ರಾಜಕೋಪ 2, ಸುಖ 6, ದುಃಖ 3. ಮಿಥುನ ಕನ್ಯಾ ರಾಶಿ. ಆದಾಯ 5, ವ್ಯಯ 5, ಆರೋಗ್ಯ 1, ಅನಾರೋಗ್ಯ 1, ರಾಜಪೂಜೆ 4, ರಾಜಕೋಪ 2, ಸುಖ 6, ದುಃಖ 3. ಕರ್ಕಾಟಕ ರಾಶಿ. ಪ್ರಥಮ ಆದಾಯ 5, ವ್ಯಯ 11, ಆರೋಗ್ಯ 5, ಅನಾರೋಗ್ಯ 1, ರಾಜಪೂಜೆ 2, ರಾಜಕೋಪ 6, ಸುಖ 6, ದುಃಖ 3. ಸಿಂಹ ರಾಶಿ. ಆದಾಯ 2, ವ್ಯಯ 14, ಆರೋಗ್ಯ 3, ಅನಾರೋಗ್ಯ 0, ರಾಜಪೂಜೆ 5, ರಾಜಕೋಪ 6, ಸುಖ 6, ದುಃಖ 3. ಧನಸ್ಸು ಮೀನರಾಶಿ. ಆದಾಯ 11, ವ್ಯಯ 5, ಆರೋಗ್ಯ 0, ಅನಾರೋಗ್ಯ 4, ರಾಜಪೂಜೆ 4, ರಾಜಕೋಪ 2, ಸುಖ 6, ದುಃಖ 3. ಮಕರ ಕುಂಭರಾಶಿ. ಆದಾಯ 14, ವ್ಯಯ 14, ಆರೋಗ್ಯ 1, ಅನಾರೋಗ್ಯ 6, ರಾಜಪೂಜೆ 5, ರಾಜಕೋಪ 6, ಸುಖ 6, ದುಃಖ 3. ಮೇಘ ವಿಚಾರ. ಈ ವರ್ಷ ನೀಲನಾಮಕ ಮೇಘವು ಮೇರುವಿಗೆ ಆಗ್ನೇಯ ದಿಕ್ಕಿನಲ್ಲಿ ಹುಟ್ಟಿ ನೀಲವಾದ ಮೇಘಮಾಲೆಗಳಿಂದ ಕೂಡಿ ಹೆಚ್ಚಾಗಿ ಮಳೆ ಸುರಿಸುತ್ತದೆ. ಮಳೆ 2 ಕೊಳಗ, ಗಾಳಿ 3 ಕೊಳಗ. ಕೊಳಗವು 60 ಗಾತ್ರ ವಿಸ್ತೀರ್ಣಗೊಳ್ಳುತ್ತಿರುತ್ತದೆ. ಮಳೆ ಒಟ್ಟು 20 ಭಾಗ. 10 ಭಾಗ ಸಮುದ್ರದಲ್ಲಿ, 6 ಭಾಗ ಪರ್ವತದಲ್ಲಿ, ಉಳಿದ 4 ಭಾಗ ಭೂಮಿಯ ಮೇಲೆ ಬೀಳುತ್ತದೆ. ಮಕರ ಸಂಕ್ರಾಂತಿ ಫಲ. ಸಂಕ್ರಾಂತಿ ಪುರುಷನ ಹೆಸರು ಮಹೋದರಿ. ಫಲ ಚೋರರಿಗೆ ಪೀಡೆ. ವಾರಫಲ ಕಲಹ, ಕಾಮಹ, ಧಾನ್ಯ, ಉರುಳಿ. ಪಕ್ಷಫಲ ಸುಭಿಕ್ಷೆ, ವ್ಯಾಧಿ, ಚೌರಭಯ. ಕಾಲ ಫಲದಿಂದ ಚೌರ್ಯ ಸೌಖ್ಯ, ಶೂದ್ರಾನಿ. ಲಗ್ನ ಫಲದಲ್ಲಿ ಪೂರ್ವ ದಿಕ್ಕಿನಲ್ಲಿ ಆಗ್ನೇಯ ದಿಕ್ಕಿನ ಗಮನ. ಆ ಫಲ ಈ ದಿಕ್ಕಿನಲ್ಲಿರೋರಿಗೆ ಪೀಡೆ. ತಿಥಿ ಫಲದಿಂದ ವೃದ್ಧಿ. ನಕ್ಷತ್ರ ಫಲದಿಂದ ಮಂದಾಲೋಚನೆ ದೃಷ್ಟಿ. ಬಲೆ ಹೆಚ್ಚುತ್ತದೆ. ಆಭರಣ 2 ಮಂಡಲ. ಫಲ ಅತಿವೃಷ್ಟಿ. ಯೋಗ ಫಲ ಸುಭಿಕ್ಷೆ, ವ್ಯಾಧಿ ಪೀಡೆ. ಕರ್ಣಫಲ ಕ್ರೋಧಿಮುಖ ಚೇಷ್ಟೆ. ಗೋದಾವರಿ ನದಿ ಸ್ನಾನ. ಬಿಳಿ ಬಟ್ಟೆ ಆಚ್ಛಾದನೆ, ಕೇಸರಿ ವಿಲೇಪನ. ಜೋಳದ ಅಕ್ಷತೆ, ಮುಡಿದಿರುವ ಜಾಜಿ ಹೂವ. ಮೌಕ್ತಿಕ ಭೂಷಣ, ಮುತ್ತಿನ ಆಭರಣ. ಮೊಸರಿನ ಪಾತ್ರೆಯಲ್ಲಿ ಪಾಯಸ. ಆಹಾರ ಹುಲಿ ವಾಹನ, ಕುದುರೆ ಉಪವಾಹನ. ಚಕ್ರ ಆಯುಧ. ಕೆಂಪು ಬಹಿರಂಗದ ಕುಳಿತಿರುವ ಅವ್ಯವಸ್ಥೆ ಫಲ. ಸೌಖ್ಯ ನೈಋತ್ಯ ದಿಕ್ಕಿನ ಗಮನ ಫಲ. ಕ್ಷತ್ರನಾಶಕ, ಭೌತಿಕ ಛಾತಿ, ಎಲೆ ಕೌಚಿಕ, ವಯಸ್ಸಿನಲ್ಲಿ ಕೌಮಾರಿ, ಹಿಡಿದಿರುವ ರಕ್ತಛತ್ರ. ಮಕರ ಸಂಕ್ರಾಂತಿ ಫಲ 14/1/2025 1 ವರ್ಷ ಕಾಲ ನಡೆಯುತ್ತದೆ. ಸಂವತ್ಸರ ಫಲ. ಈ ವರ್ಷದಲ್ಲಿ ರಾಜರುಗಳು ಯುದ್ಧದಿಂದ ಪ್ರಜೆಗಳಲ್ಲಿ ಕಷ್ಟವನ್ನು ಅನುಭವಿಸುತ್ತಾರೆ. ಮಳೆ ಬೆಳೆಗಳು ಮಧ್ಯಮವಾಗಿರುತ್ತದೆ. ಕೆಂಪು ಭತ್ತದ, ತೊಗರಿ, ಕಡಲೆ ಮೊದಲಾದ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತದೆ. ಜನರಿಗೆ ಶಸ್ತ್ರ, ಚೋರ, ಅಗ್ನಿ, ಕ್ಷಾಮಭಯ, ವ್ಯಾಧಿ ಹೆಚ್ಚುತ್ತದೆ. ಪದಾರ್ಥ ಬೆಲೆಯು ಹೆಚ್ಚುತ್ತದೆ. ಚಂದನ, ಅಗುರು, ಕಸ್ತೂರಿ, ಹವಳ, ಕೆಂಪು ಬಟ್ಟೆ ಇವುಗಳು ಅಭಿವೃದ್ಧಿಯಾಗಿ ಇವುಗಳ ಬೆಲೆ ಸ್ವಲ್ಪ ಕಡಿಮೆ ಆಗುತ್ತದೆ. ಪಶುಗಳಿಗೆ ಅನಾರೋಗ್ಯದಿಂದಲೂ ಮೇವಿನ ತೊಂದರೆಯಿಂದ ಸ್ವಲ್ಪ ಹಾಲು ಕೊಡುತ್ತದೆ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.